ವಕೀಲರು ಚಿಕ್ಕನಾಯಕನಹಳ್ಳಿ. ನನ್ನ ಮಗು ಸರ್ಕಾರಿ ಶಾಲೆನಲ್ಲಿ ಓದ್ತಾ ಇದ್ದಾನೆ. ಚಿಕ್ಕನಾಯಕನಹಳ್ಳಿಯಲ್ಲಿ GKMHPS ಅನ್ನೋ ಶಾಲೆ ಇದೆ. ಆ ಶಾಲೆನಲ್ಲಿ ಓದ್ತಾ ಇದ್ದಾನೆ. ಇಷ್ಟೊತ್ತು ವಕೀಲ ಮಿತ್ರರೆಲ್ಲ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ನಾನು ಒಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ BEO ಸರ್ ಏನಿದ್ದಾರೆ ಅವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಮಕ್ಕಳಿಗೆ ಏನು ಯಾವ ವಿಚಾರ ಇದೆ, ಈಗ ಟೇಬಲ್ಸ್ ಆಗಿರ್ಬೋದು, ಬೇಸಿಕ್ ಏನು ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇದರಲ್ಲಿ ಮಕ್ಕಳು ತರೋ ಆದರೆ ಫ್ಯೂಚರಲ್ಲಿ ಹೈಸ್ಕೂಲ್ಗೆ ಹೋದಾಗ ಅವ್ರಿಗೆ ಏನು ಬೇಕು ಅದರಲ್ಲಿ ಅವರೇ ಸ್ವಂತವಾಗಿ ಒಂದು ಒಂದು ವಾಕ್ಯ ರಚನೆ ಮಾಡೋದಾಗಿರ್ಬೋದು, ಮತ್ತು ಕನ್ನಡ ಗ್ರಾಮರ್ ಆಗಿರ್ಬೋದು, ಮತ್ತು ಮ್ಯಾಥ್ಸಲ್ಲಿ ಟೇಬಲ್ಸ್ಗಳನ್ನ ಕಲಿತ್ರೆ ಏನು ಅಡಿಷನ್ ಇರ್ಬೋದು, ಸಬ್ಟ್ರಾಕ್ಷನ್ ಇರ್ಬೋದು, ಇದಕ್ಕೆಲ್ಲ ಅವ್ರಿಗೆ ಉಪಯೋಗ ಆಗುತ್ತೆ ಅನ್ನೋ ಉಪಯೋಗ ಆಗುತ್ತೆ ಅನ್ನೋ ಒಂದು ವಿಚಾರನ ಮನಸ್ಸಿನಲ್ಲಿ ಇಟ್ಕೊಂಡು ಮಕ್ಕಳಿಗೆ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಶಾಸಕರು ಕೂಡ ಅವ್ರಿಗೆ ಕೈ ಜೋಡಿಸ್ತಾ ಇದ್ದಾರೆ. ಇದರಿಂದ ಏನಾಗಿದೆ ಅಂತ ಅಂದರೆ, ಈಗ ಎಷ್ಟೋ ಕಡೆ ಸರ್ಕಾರಿ ಶಾಲೆ ಅಂತ ಅಂದರೆ ಮೂಗು ಮುರಿಯುವಂಥ ಪರಿಸ್ಥಿತಿ ಬಂದಿದೆ. ಅಯ್ಯೋ ಸರ್ಕಾರಿ ಶಾಲೆನಪ್ಪ, ನಾವು ಹೇಗೆ ಹೇಳ್ಕೊಳ್ಳೋದು, ನನ್ನ ಮಗುನ ನಾನು ಸರ್ಕಾರಿ ಶಾಲೆಗೆ ಹಾಕಿದ್ದೀನಿ ಅಂತ ಅನ್ನೋ ಯೋಚನೆ ಮಾಡುವಂಥ ಮನಸ್ಥಿತಿನಲ್ಲಿ ಎಷ್ಟೋ ಪೇರೆಂಟ್ಸ್ಗಳು ಬಂದಿದ್ದಾರೆ. ಆದರೆ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ, ನನ್ನ ಇಬ್ಬರು ಮಕ್ಕಳನ್ನು ಕೂಡ ನಾನು ಸರ್ಕಾರಿ ಶಾಲೆಗೆ ಹಾಕಿದ್ದು. ಇವತ್ತು ಏನು ಈಗ ನಾವು ಯಾವುದೇ ಪ್ರೈವೇಟ್ ಸ್ಕೂಲ್ ಮಕ್ಕಳು ಪಕ್ಕ ನಿಲ್ಲಿಸಿದ್ರು ನನಗೆ ಹೆಸಿಟೇಟ್ ಇಲ್ಲ. ಆ ಮಟ್ಟಕ್ಕೆ ನನ್ನ ಮಕ್ಕಳು ಕಾಂಪೀಟ್ ಮಾಡ್ತಾರೆ. ಈ ಟೇಬಲ್ಸ್ನೂ ಅಷ್ಟೇ, ನೀವು ಯಾವುದೇ ಒಂದು ಮಧ್ಯದಲ್ಲಿ ಕೇಳಿದ್ರು 5 2s ಆಗಲಿ ಇಲ್ಲ 16 4s ಆಗಲಿ ಹಿಂಗೆ ಕೇಳಿದ್ರು ಹೇಳೋ ಮಟ್ಟಕ್ಕೆ ತರೋ ಆಗಿದ್ದಾರೆ. ಇದಕ್ಕೆಲ್ಲ ನಾನು ನಮ್ಮ ಶಾಸಕರಿಗಾಗಲಿ ನಮ್ಮ BEO ಸರ್ಗಾಗಲಿ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ಅವರ ಒಂದು ಏನು ಗೈಡೆನ್ಸ್ನ ತೊಗೊಂಡು ನಮ್ಮ ಸರ್ಕಾರಿ ಶಾಲೆ ಟೀಚರ್ಸ್ಗಳೇನಿದ್ದಾರೆ ಅವರು ಕೂಡ ಮಕ್ಕಳಿಗೆ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಹಾಕಿ ಸರ್ಕಾರಿ ಶಾಲೆನ ಉಳಿಸಿ ಮತ್ತು ಬೆಳೆಸಿ. ಮತ್ತು ಹಾಗೆ ಈಗ ನಮ್ಮ ಶಾಲೆ PM ಶ್ರೀಗೆ ನಾಮಿನೇಟ್ ಆಗಿದೆ. ಮತ್ತು ಹಾಗೆ ಏನು GKMHPS ಶಾಲೆ ಅಂತ ಇರೋದು PM ಶ್ರೀ ಶಾಲೆ ಅಂತ ಮಾಡಿದ್ದಾರೆ. ಇದರಲ್ಲಿ ಏನು ಅಂತ ಅಂದರೆ ಕರಾಟ ಇದೆ. ಅಂದರೆ ಮಕ್ಕಳಿಗೆ 6th to 7th ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ಗಾಗಿ ಕರಾಟನ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಹಾಗೆ ಭರತನಾಟ್ಯ ಕಲೀಲಿ ಅನ್ನೋ ಉದ್ದೇಶದಿಂದ ಭರತನಾಟ್ಯ, ಸಂಗೀತ ಇದನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಹಾಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲ ಏನು ಅಂತ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರೋಂಥ ಸ್ಕೀಮು. ಈ ಎಲ್ಲ ಸ್ಕೀಮ್ಗಳನ್ನ ಆದಷ್ಟು ನಮ್ಮ ಏನು ಚಿಕ್ಕನಾಯಕನಹಳ್ಳಿ ಪೋಷಕರಿದ್ದೀರಾ ನೀವೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ಹೆಚ್ಚು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಹೇಳ್ತಾ ನಾನು 2 ಮಾತನ್ನ